Hello students, welcome back to part 2 of 6th session on branch accounting. Again we are concentrating on solving problems under debtor system when goods are sent at cost price. In whose book we are preparing accounts? We are preparing accounts in the books of whom? At head office. So in last session we came across this problem. Where we prepared Mandya branch account. In that problem, they asked us to calculate, they asked us to check correctness of profit or loss arrived from branch account by preparing memorandum trading and profit and loss account, which we have not done. So let me move towards preparation of memorandum branch trading and profit and loss account. I have already informed. Just like in ordinary trading and profit and loss account, here we are preparing memorandum branch trading and profit and loss account. So opening stock, we know 16,800, goods sent to branch 57,800 minus goods returned. See, goods returned means what was sent to branch was returned. So 1,800, 56,000. So by sales, both cash and credit sales should be recorded, 1,10,200. So closing stock of the branch, that is 2,000. So by closing stock, so there is a gross profit of 39,400. So by gross profit brought down 39,400. So then we have to record, so salaries, rent, then petty cash. So 12,000, 4,000, 2,800. There is no other expenses. So now we will arrive at net profit of what is that? 20,600. So the net profit is 20,600. The same net profit we arrived by preparing memorandum branch trading and profit and loss account. So it is as equal as profit as shown by Mandya branch account. This is how to prepare memorandum branch trading and profit and loss account. ಮಕ್ಕಳೇ ನಾವು ಲಾಸ್ಟ್ ಸೆಷನ್ ಅಲ್ಲಿ ಏನು ಕಲ್ತಿದ್ದೇವೆ, ಮಂಡ್ಯ ಬ್ರಾಂಚ್ ಅಕೌಂಟ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ಪ್ರಾಬ್ಲಮ್ ನಂಬರ್ 2 ಅಲ್ಲಿ ಕಲ್ತಿದ್ದೇವೆ. ಅಲ್ಲಿ ಏನ್ ಕೇಳಿದ್ರು ಅಂತ ಹೇಳಿದ್ರೆ, ಸೊ ನಿಮ್ಗೆ ಬಂದಿರುವ ಪ್ರಾಫಿಟ್ ಅಥವಾ ಲಾಸ್, ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡಿ ಬಂದಿರುವ ಪ್ರಾಫಿಟ್ ಅಥವಾ ಲಾಸ್ ಅನ್ನ ನೀವು ವೆರಿಫೈ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ ಬೈ ಪ್ರಿಪೇರಿಂಗ್ ಮೆಮೊರಾಂಡಮ್ ಬ್ರಾಂಚ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಆ ಆಸ್ಪೆಕ್ಟ್ ಅನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿರ್ಲಿಲ್ಲ ಈ ಪ್ರಾಬ್ಲಮ್ ಅಲ್ಲಿ, ಈ ಸೆಷನ್ ಅಲ್ಲಿ ಅದನ್ನು ನೋಡುವ. ಸೊ ನಾವು ಮೆಮೊರಾಂಡಮ್ ಬ್ರಾಂಚ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಹೇಗೆ ನೀವು ಆರ್ಡಿನರಿ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಿದೀರಾ, ಹಾಗೆ ಆರ್ಡಿನರಿ ಟ್ರೇಡಿಂಗ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಏನೆಲ್ಲ ಬರುತ್ತೆ ಹೇಳಿ, ಓಪನಿಂಗ್ ಸ್ಟಾಕ್, ಪರ್ಚೇಸಸ್ ಲೆಸ್ ರಿಟರ್ನ್, ಸೊ ದೆನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಫ್ ಎನಿ, ಕ್ಲೋಸಿಂಗ್ ಆ ಕಡೆ ಕ್ರೆಡಿಟ್ ಸೈಡ್ ಅಲ್ಲಿ ಸೇಲ್ಸ್ ಬೋತ್ ಕ್ಯಾಶ್ ಅಂಡ್ ಕ್ರೆಡಿಟ್, ಕ್ಲೋಸಿಂಗ್ ಸ್ಟಾಕ್. ಇಲ್ಲೂ ಕೂಡ ಹಾಗೆ ಓಪನಿಂಗ್ ಸ್ಟಾಕ್ ರೆಕಾರ್ಡ್ ಮಾಡಿ. ಸೊ ಪರ್ಚೇಸಸ್ ಇಲ್ಲ, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್, ಅದು ಸೇಲ್ಸ್ ಅಲ್ಲ ನೆನ್ಪಿಟ್ಕೊಳ್ಳಿ. ಸೊ 57,800. ಸೊ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ 1,800, ಅದನ್ನ ಲೆಸ್ ಮಾಡಬೇಕು. ಆ ಕಡೆ ಸೇಲ್ಸ್, ಕ್ಯಾಶ್ ಸೇಲ್ಸ್ ಮತ್ತೆ ಕ್ರೆಡಿಟ್ ಸೇಲ್ಸ್ ಎರಡನ್ನು ಒಟ್ಟು ಮಾಡಿದಾಗ 1,10,200 ಆಗುತ್ತೆ. ಮತ್ತೆ ಕ್ಲೋಸಿಂಗ್ ಸ್ಟಾಕ್ ರೆಕಾರ್ಡ್ ಮಾಡಬೇಕು. ಸೊ ಗ್ರಾಸ್ ಪ್ರಾಫಿಟ್ ನಮಗೆ 39,400 ಬರುತ್ತೆ. ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಥವಾ ಕ್ಯಾರಿ ಡೌನ್ ಮಾಡಬೇಕು. ಸೊ ಆ ನಂತರ ಡೆಬಿಟ್ ಸೈಡ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಕ್ಸ್ಪೆನ್ಸಸ್ ಅನ್ನು ಹಾಕಬೇಕು. ಯಾವ್ದೆಲ್ಲ ಎಕ್ಸ್ಪೆನ್ಸಸ್ ಇದೆ, ಸ್ಯಾಲರಿ ಇದೆ, ರೆಂಟ್ ಇದೆ, ಪೆಟ್ಟಿ ಕ್ಯಾಶ್ ಇದೆ, ಮೂರನ್ನು ಹಾಕಿಬಿಡಿ. ಸೊ ಆಗ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಷ್ಟು ಪ್ರಾಫಿಟ್ ಬರ್ತದೆ ಅಂತ ಗೊತ್ತಾಗ್ತದೆ. ಸೊ ದಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್ ವಿಚ್ ಇಸ್ 20,600. ಸೊ ನಮ್ಗೆ ಬ್ರಾಂಚ್ ಅಕೌಂಟ್ ಅಲ್ಲೂ 20,600 ಬಂದಿತ್ತು, ಇಲ್ಲೂ ಕೂಡ 20,600. ಅಂದ್ರೆ ನಾವು ಪ್ರಿಪೇರ್ ಮಾಡಿರುವ ಬ್ರಾಂಚ್ ಅಕೌಂಟ್ ಸರಿಯಾಗಿಯೇ ಇದೆ ಅಂತ ಅರ್ಥ. ನೀವೊಮ್ಮೆ ಪ್ರಾಬ್ಲಮ್ ನೋಡ್ಕೊಂಡ್ಬಿಡಿ. ಸೊ ಪ್ರಾಬ್ಲಮ್ ನಂಬರ್ 2 ಅನ್ನ ನಾನು ಇಲ್ಲಿ ಹಾಕಿರುವಂತದ್ದು. ಸೊ ನಿಮ್ಗೆ ಕ್ವಶನ್ ಅರೈಸ್ ಆಗ್ಬೋದು, ಮೇಡಮ್ ಪೆಟಿ ಕ್ಯಾಶ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಬ್ರಾಂಚ್ ಇತ್ತಲ್ಲ, ಅದನ್ನ ಯಾಕೆ ನೀವು ಇದಕ್ಕೆ ಹಾಕಿಲ್ಲ ಅಂತ. ಯಾವ್ದಕ್ಕೆ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಈಗ ಅದು ಬರಲ್ಲ, ನಾನು ಆಲ್ರೆಡಿ ಹೇಳಿದ್ದೇನೆ, ಅದು ಬ್ರಾಂಚ್ ಅಕೌಂಟ್ ಅಲ್ಲೂ ಬರಲ್ಲ. ಅದು ಬ್ರಾಂಚ್ ಅಕೌಂಟಿನ ಪೆಟಿ ಕ್ಯಾಶಿಗೆ ಎಫೆಕ್ಟ್ ಆಗ್ತದೆ, ಕ್ಲೋಸಿಂಗ್ ಪೆಟಿ ಕ್ಯಾಶಿಗೆ. ಸೊ ನಾನು ಹೇಗೆ ಪೆಟಿ ಕ್ಯಾಶ್ ಬ್ಯಾಲೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೆ ಅಂತ ನೋಟ್ ಮುಖಾಂತರ ನಿಮ್ಗೆ ನಾನು ತಿಳಿಸಿದ್ದೇನೆ. So this is all about second problem. Now we'll move towards third problem. The Hindustan Beverages Limited of Mysore invoiced goods to its branch at Hubli. The following details are available from the branch on 31/12/2019. Prepare branch account and memorandum branch trading and profit and loss account ಅಂತ ಹೇಳಿದ್ದಾರೆ. ಸೊ ನಾವು ಒಂದೊಂದನ್ನೇ ಓದ್ತಾ ಒಂದೊಂದನ್ನೇ ಎಂಟ್ರಿ ಮಾಡ್ತಾ ಹೋಗುವ. ಸ್ಟಾಕ್ ಆನ್ 1/1/2019 ಬ್ರಾಂಚ್ ಅಕೌಂಟ್ ಅಲ್ಲಿ ಹೇಗೆ ಬರ್ತದೆ? So branch account debtor to branch stock account 3,500. Debtors on 1/1/2019 entry branch account debtor to branch debtors account 6,300.
Petty cash on 1/1/2019 entry, branch account debtor to petty cash 100. Goods sent from head office entry, branch account debtor to goods sent to branch account 13,000. Goods returned to head office, reverse is the journal entry. So goods sent to branch account debtor to branch account 500. Cash sales, so journal entry, bank account debtor to branch account underline ಮಾಡಬೇಕು, cash sales ಅಂತ ಬರಿಬೇಕು 8,750. Credit sale, it will not be entered directly in branch account but it will create impact on closing branch debtors, ಅದನ್ನ ಮತ್ತೆ ನೋಡೋಣ. Allowances to customer, this is between branch and customer, this will be recorded in branch debtors account, not here in branch account. Then discount to customer, we are not recording it in branch account, this is a transaction between branch and branch customer, will be recorded in branch debtors account. Bad debt arises out of sale by branch to its customer, so it's between branch and its customer, so it will not be recorded in branch account. Then goods returned by customer, so this is also the transaction between branch and branch customer, this will not be recorded, it goes to branch debtors account. Salary and wages, yes, to that extent amount will be paid by head office to branch, journal entry, branch account debtor to bank, under that salary and wages 3,100, rent and rate 600, sundry expenses 400. And cash received from debtor, so this is this cash is received by whom? By branch from his customer, but it should be immediately remitted to head office because it is dependent branch. What's the journal entry? Journal entry is bank account debtor to branch account. ನಾವು ಆಲ್ರೆಡಿ ಕ್ಯಾಶ್ ಸೇಲ್ಸ್ ಬರೆಯುವಾಗ ಬ್ಯಾಂಕ್ ಅಕೌಂಟ್ ಡೆಟೋರ್ ಟು ಬ್ರಾಂಚ್ ಅಕೌಂಟ್ ಅಂತ ಬರ್ದಿದ್ದೀರಾ, ಅದನ್ನ ಅಂಡರ್ಲೈನ್ ಮಾಡಿ ಕ್ಯಾಶ್ ಸೇಲ್ಸ್ ಬರ್ದಿರ್ತೀರಾ. ಸೊ ಅಲ್ಲೊಂದು ಲೈನ್ ಯಾವಾಗ್ಲೂ ಬಿಡೋದು ಒಳ್ಳೇದು, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟರ್ಸ್ ಅನ್ನ ಅಲ್ಲೇ ಸೇರಿಸಬಹುದು. ದೆನ್ ಸ್ಟಾಕ್, ದಿಸ್ ಇಸ್ ಕ್ಲೋಸಿಂಗ್ ಸ್ಟಾಕ್, ಸೊ ಜರ್ನಲ್ ಎಂಟ್ರಿ branch stock account debtor to branch account debtors, so journal entry branch debtors account debtor to branch account. So then branch petty cash, so branch petty cash 50 rupees, branch petty cash account debtor to branch account. So in the books of head office ಇಲ್ಲಿ ತಪ್ಪಿಬಿಟ್ಟು ಹೆಡ್ ಆಫೀಸ್ ಅಕೌಂಟ್ ಅಂತ ಬರ್ದ್ಬಿಟ್ಟಿದ್ದೇನೆ, ಇದು ಹೆಡ್ ಆಫೀಸ್ ಅಕೌಂಟ್ ಅಲ್ಲ ಬ್ರಾಂಚ್ ಅಕೌಂಟ್. ಸೊ ಒಂದ್ ಸಣ್ಣ ಚೇಂಜಸ್ ಮಾಡಿ, ಸೊ ಬೈ ಮಿಸ್ಟೇಕ್ ಐ ಹ್ಯಾವ್ ರೆಕಾರ್ಡೆಡ್ ಇಟ್ as ಹೆಡ್ ಆಫೀಸ್ ಅಕೌಂಟ್, ಇಟ್ ಈಸ್ ಬ್ರಾಂಚ್ ಅಕೌಂಟ್. ಸೊ ಹಾಗಾಗಿ ಬ್ರಾಂಚ್ ಪ್ರಾಫಿಟ್ 4,700 ಬರ್ತದೆ. ಎಲ್ಲ ಎಂಟ್ರಿಗಳನ್ನ ಹೇಳಿದ್ದೇನೆ. ಈಗ ನಾವು ಮೆಮೊರಾಂಡಮ್ ಬ್ರಾಂಚ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಬೇಕು. ಓಪನಿಂಗ್ ಸ್ಟಾಕ್ 3,500, goods sent to branch 13, minus goods returned 500, sales, cash sales 8,750, credit sales 14,200. So minus goods returned by customers. ಅಲ್ಲಿ ನೆನ್ಪಿಟ್ಕೊಳ್ಳಿ, ಪರ್ಚೇಸಸ್ ಅಂತ ಹೇಳಿದ್ರೆ ಇಲ್ಲಿ goods sent to branch, goods returned by branch is purchases return, sales ಅಂದ್ರೆ sales made by branch, so goods returned by customer is sales return to branch. ಅರ್ಥ ಆಯ್ತಾ? So 22,700, closing stock 3,250, so to gross profit carried down 9,950. So gross profit brought down 9,950. expenses ಎಲ್ಲ ಬರಿಬೇಕು. ಸ್ಯಾಲರಿ ಒಂದಿದೆ, ರೆಂಟ್ ಇದೆ, ಸನ್ರಿ ಎಕ್ಸ್ಪೆನ್ಸಸ್ ಇದೆ. ಅದಲ್ಲದೆ ಎಕ್ಸ್ಪೆನ್ಸಸ್ ಇದೆ ನೋಡಿ, ಅಲೋಯನ್ಸಸ್ ಟು ಕಸ್ಟಮರ್, ಡಿಸ್ಕೌಂಟ್ ಟು ಕಸ್ಟಮರ್, ಬ್ಯಾಡ್ ಡೆಟ್, ಇವೆಲ್ಲವೂ ಎಕ್ಸ್ಪೆನ್ಸಸ್ ಇಲ್ಲಿ ಬರ್ತಿದ್ದೇನೆ ನೋಡಿ. ಅಲೋಯನ್ಸಸ್ ಟು ಕಸ್ಟಮರ್, ಡಿಸ್ಕೌಂಟ್ ಟು ಕಸ್ಟಮರ್ಸ್, ಬ್ಯಾಡ್ ಡೆಟ್. ಸೊ ಅದಲ್ಲದೆ ಪೆಟಿ ಎಕ್ಸ್ಪೆನ್ಸಸ್ ಇರ್ಬೇಕು ಅಲ್ವಾ? ಸೊ ವೇರ್ ವಿ ಹ್ಯಾವ್ ಪೆಟಿ ಎಕ್ಸ್ಪೆನ್ಸಸ್, ಇಲ್ಲಿ ಕಾಣ್ತಾ ಇಲ್ಲ ಪೆಟಿ ಎಕ್ಸ್ಪೆನ್ಸಸ್. ಆಗಂತ ಮಾಡ್ಬೇಕಂತ ಹೇಳಿದ್ರೆ ಓಪನಿಂಗ್ ಪೆಟಿ ಕ್ಯಾಶ್ 100, ಸೊ ಕ್ಲೋಸಿಂಗ್ ಪೆಟಿ ಕ್ಯಾಶ್ 50, ಅಂದ್ರೆ 50 ರೂಪಾಯಿ ಖರ್ಚಾಗಿದೆ. ಹಾಗಾಗಿ ಕ್ಲೋಸಿಂಗ್ ಪೆಟಿ ಎಕ್ಸ್ಪೆನ್ಸ್ ಪೆಟಿ ಎಕ್ಸ್ಪೆನ್ಸಸ್ 50. ಅದೇ ಬ್ರಾಂಚ್ ಅಕೌಂಟ್ ಅಲ್ಲಿ ಮಾತ್ರ ಓಪನಿಂಗ್ ಕ್ಲೋಸಿಂಗ್ ಮಾತ್ರ ಬರುವಂತದ್ದು, ನೆನ್ಪಿಟ್ಕೊಳ್ಳಿ. ಎಕ್ಸ್ಪೆನ್ಸಸ್ ಇನ್ಕರ್ಡ್ ವಿಲ್ ಅಪಿಯರ್ ಇನ್ ಪ್ರಾಫಿಟ್. ನಾನು ಹೇಳಿದ್ದೇನೆ ನೋಟ್ಸ್ ಯಾವ್ದು ಅಡಿಷನಲ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳುವಾಗ, ಪೆಟಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಬ್ರಾಂಚ್ ವಿಲ್ ನಾಟ್ ಬಿ ರೆಕಾರ್ಡೆಡ್ ಇನ್ ಬ್ರಾಂಚ್ ಅಕೌಂಟ್, ಇಟ್ ವಿಲ್ ರೆಡ್ಯೂಸ್ ಅಸ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್. ಪ್ರಾಬ್ಲಮ್ ಅಲ್ಲಿ ಆಲ್ರೆಡಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ರು, ನಾವು ಹಾಗಾಗಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾಲ್ಕುಲೇಟ್ ಮಾಡುವ ಅಗತ್ಯ ಇಲ್ಲ. ಆದ್ರೆ ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಓಪನಿಂಗ್ ಕೊಟ್ಟಿದ್ದಾರೆ, ಬ್ರಾಂಚ್ ಅಕೌಂಟಿಗೆ ಏನು ಸಮಸ್ಯೆ ಇಲ್ಲ. ಆದ್ರೆ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡುವಾಗ ಪೆಟಿ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ನೋಡ್ಬೇಕಂತಾದ್ರೆ ಓಪನಿಂಗ್ ಪ್ಲಸ್ ಏನು
any cash sent illa minus closing is equal to expenses, that is 50. So net profit is 4700. ನಮಗೆ ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ಎಷ್ಟು ಬಂದಿತ್ತು ಅಷ್ಟೇ ನೆಟ್ ಪ್ರಾಫಿಟ್ ಈಗ ಕೂಡ ಬರ್ತಾ ಇದೆ. ಒಂದು ಸಣ್ಣ ಮಿಸ್ಟೇಕ್ ಆಗಿದೆ, ಹೆಡ್ ಆಫೀಸ್ ಅಕೌಂಟ್ ಅಂತ ಬರ್ದಿದ್ದೇನೆ, ಬರೀವಾಗ ಸಣ್ಣ ತಪ್ಪಾಗಿದೆ. ಇಟ್ ಇಸ್ ನಾಟ್ ಹೆಡ್ ಆಫೀಸ್ ಅಕೌಂಟ್, ಇಟ್ ಈಸ್ branch account. So this is all about preparation of branch account under debtor system when goods are sent at cost price. Last video ಕಳಿಸುವಾಗ ಆ ವಿಡಿಯೋದಲ್ಲಿ ಬೈ ಮಿಸ್ಟೇಕ್ ಆಗಿ 5th ಸೆಷನ್ ಅಂತಾನೆ ಇದೆ, ಅದು 5th ಸೆಷನ್ ಅಲ್ಲ 6th ಸೆಷನ್. ಈ ವಿಡಿಯೋ ಪಾರ್ಟ್ 2 ಆಫ್ 6th ಸೆಷನ್, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ಲಾಸ್ ಇಂದ ನಾವು ಅಗೈನ್ ಡೆಟರ್ ಸಿಸ್ಟಮ್ ಅಲ್ಲಿಯೇ ಬ್ರಾಂಚ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ತೇವೆ. ಬಟ್ ಅಸಂಪ್ಷನ್ ಏನಂತ ಹೇಳಿದ್ರೆ ವೆನ್ ಗೂಡ್ಸ್ ಆರ್ ಸೆಂಟ್ ಅಟ್ ಇನ್ವಾಯ್ಸ್ ಪ್ರೈಸ್. ಸೊ ಅಂತ ಪ್ರಾಬ್ಲಮ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಆ ನಂತರ ನಾವು ಸ್ಟಾಕ್ ಅಂಡ್ ಡೆಟರ್ ಸಿಸ್ಟಮ್ ಗೆ ಹೋಗ್ತೇವೆ, ಅರ್ಥ ಆಯ್ತಾ? ಸೊ ಇಲ್ಲಿ ಸುಮಾರು ವಿಡಿಯೋಸ್ ಮಾಡ್ಲೇಬೇಕಾಗುತ್ತೆ, ಹಾಗಾಗಿ ಕೆಲವು ವಿಡಿಯೋಗಳ ಪಾರ್ಟ್ 2 ಪಾರ್ಟ್ 3 ಎಲ್ಲ ಇರ್ತದೆ, ಗಮನಿಸ್ಕೊಳ್ಳಿ. ನೋಡುವಾಗ ಪ್ರತಿದಿನ ನಾನು ಹಾಕ್ತೇನೆ. ಸೊ ಏನಾದ್ರೂ ಸಣ್ಣ ವಿಡಿಯೋ ಹೆಡಿಂಗ್ ನಲ್ಲಿ ಏನಾದ್ರೂ ಮಿಸ್ಟೇಕ್ ಇದುವರೆಗೂ ಏನು ಆಗಿಲ್ಲ, ಏನಾದ್ರೂ ಆದ್ರೆ ನಾನು ನಿಮ್ಗೆ ಇಂಟಿಮೇಟ್ ಮಾಡ್ತೇನೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೇನೆ ಕೂಡ, ಇಟ್ ಇಸ್ ನಾಟ್ 5th ವಿಡಿಯೋ, ಇಟ್ ಇಸ್ 6th ವಿಡಿಯೋ, ಗೋ ಥ್ರೂ ದಿಸ್ ಅಂತ ಹಾಕಿದ್ದೆ. ಸೊ ಹಾಗಾಗಿ ಇವತ್ತು ನಾನು ಕಳಿಸ್ತಾ ಇರೋದು ಪಾರ್ಟ್ 2 ಆಫ್ 6th ಸೆಷನ್. ದಟ್ಸ್ ಆಲ್. ಥ್ಯಾಂಕ್ ಯು. ಟೇಕ್ ಕೇರ್.